ಕೃಷ್ಣವ್ರೆ, ನೀವು ಹೇಳೋದೆಲ್ಲ ಕರೆಕ್ಟ್. ಈ ವರ್ಷ ಎಷ್ಟು ಮಾಡಿದ್ದೀವಿ, ಎಷ್ಟು ಮಾನವ ದಿನಗಳನ್ನು ಸೃಷ್ಟಿ ಮಾಡಿದ್ದೀರಿ, ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ, ಓಕೆ. ಮೈ ಪಾಯಿಂಟ್ ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಡು ಯು ಅಗ್ರಿ ಆರ್ ನಾಟ್? 98,000 ಇಂದ 70,000ಗೆ ಕೇಂದ್ರ ಸರ್ಕಾರದ ಅಲೋಕೇಶನ್ ನಲ್ಲಿ ಬಜೆಟ್ ನಲ್ಲಿ ಕಡಿಮೆ ಮಾಡಿದ್ದಾರೆ. ಯು ಅಗ್ರಿ ವಿತ್ ದಿಸ್? ಹೌದು ಅಲ್ವಾ? ಹೌದು. ವೆನ್ ಸಚ್ ಬೀಯಿಂಗ್ 28,000 ಕೋಟಿ ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಕಡಿಮೆ ಆಗಿರೋದು. 28,000 ಕೋಟಿ ಕಡಿಮೆ ಆದ್ರೆ ಅದು ಪ್ರಪೋರ್ಷನೇಟ್ ಆಗಿ ನಮ್ಮ ರಾಜ್ಯಕ್ಕೂ ಕೂಡ ಕಡಿಮೆ ಆಗ್ತದೆ. ಆ ಕಡಿಮೆ ಆದಾಗ ನಿಮಗೆ ಅವ್ರೇನು 16 ಕೋಟಿ ಮಾನವ ದಿನಗಳು ಕೊಟ್ಟಿದೀವಿ ಅಂತ ಹೇಳ್ತಾರಲ್ಲ, 13 ಕೋಟಿಯಿಂದ 16 ಕೋಟಿಗೆ ಹೆಚ್ಚಿದೀವಿ ಅಂತಾರಲ್ಲ, ಅಷ್ಟು ದುಡ್ಡು ಬರಲ್ಲ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳಿ. ನಮಗೆ 28,000 ಕೋಟಿ ಕಡಿಮೆ ಆಗಿರೋದು ನಿಜ ತಾನೆ? ನಿಜ ಆಗಿ ಆಮೇಲೆ ರಿವೈಸ್ ಸರ್, ಆಮೇಲೆ ಪೂರ ಕೇಳಿದ್ರೆ ನೀವು ಹೇಳಿ, ಆಮೇಲೆ ರಿವೈಸ್ ಎಸ್ಟಿಮೇಟ್ ಮಾಡಿ ನಾವು ಕೇಳಿದ್ವಲ್ಲ 13 ಕೋಟಿಗೆ ಜಾಸ್ತಿ ಬೇಕು ಅಂತಂದಾಗ ಮತ್ತು ಸರ್ ಕೊಟ್ಟಾಗಿದೆ. ಸರ್ ಕೊಟ್ಟಾಯ್ತು, ಪತ್ರ ದುಡ್ಡು ಇದ್ದಕ್ಕಿದ್ರೆ ಉತ್ಪಾದನೆ ಆಗ್ತದೆ, ತೆರಿಗೆ ವಸೂಲು ಆಗ್ಬೇಕಲ್ರಿ. ಅಕ್ಷಯ ಪಾತ್ರೆ ಆಗಲ್ಲ, ಅದು ದುಡ್ಡು ಅಂತಂದ್ರೆ ಇಷ್ಟ ಬಂದಾಗ ಕೊಡಕ್ ಆಗಲ್ಲ. ಹಣ ಬಿಡುಗಡೆ ಆಗೈತೇನು ಅದು ಇಂಪಾರ್ಟೆಂಟ್ ಸರ್. ನೀವು ಬಜೆಟ್ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಸರ್? ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ರಿವೈಸ್ ಎಸ್ಟಿಮೇಟ್ ಮಾಡಿ 3,13,00,000 ಮಾನವ ದಿನವನ್ನು ಜಾಸ್ತಿ ಮಾಡಿ ಪೂರ್ಣ ಹಣ ಬಿಡುಗಡೆ ಆಗಿದೆ. ₹1 ಬಾಕಿ ಇಲ್ಲ. ಈಗ ಇಡೀ ರಾಜ್ಯದಲ್ಲಿ ಎಲ್ಲಾ ಶಾಸಕರಿಗೂ ಕೇಳ್ತೀನಿ ನಾನು, ನಿಮ್ಮ ಕ್ಷೇತ್ರದಲ್ಲಿ ಯಾರು ನರೇಗಾ ಕಾಮಗಾರಿ ಮಾಡಿದ್ದಾರೆ, ಬಾಕಿ ಉಳಿದಿದ್ಯಾ ತುಂಬಾ ಸ್ಪಷ್ಟವಾಗಿ ಹೇಳಿ. 1 ವಾರ 15 ದಿನದಲ್ಲೇ ನಾನು ಈ ಹೌಸಲ್ಲಿ ಸ್ಪಷ್ಟವಾಗಿ ನಾನು ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, 1 ವಾರ 15 ದಿನದಲ್ಲೇ ಅವ್ರ ಬ್ಯಾಂಕಿಗೆ ಪೇಮೆಂಟ್ ಆಗ್ತಾ ಇದೆ. ಮುಂಚೆ ಆಗ್ತಿರ್ಲಿಲ್ಲ ಅಧ್ಯಕ್ಷರೇ, ನೇರ ಅವ್ರ ಬ್ಯಾಂಕಿಗೆ ಹೋಗ್ತಾ ಇದೆ ಹಣ. ಹಂಗಾಗಿ ರಿವೈಸ್ ಎಸ್ಟಿಮೇಟ್ ಕೂಡ ನಾವು ಕೇಳೋದಕ್ಕೋಸ್ಕರ ಕೊಟ್ಟಿದ್ದಾರೆ ಸರ್. ದುಡ್ಡು ಕೊಟ್ಟಿದ್ದಾರೆ ಸರ್. ಸ್ವಲ್ಪ ನಾನು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದವನು, ರಿವೈಸ್ ಎಸ್ಟಿಮೇಟ್ ಮಾಡಬಹುದು, ಸ್ವಲ್ಪ ಮಾಡಬಹುದು, ಸಪ್ಲಿಮೆಂಟರಿ ಎಸ್ಟಿಮೇಟ್ ನಲ್ಲೂ ಮಾಡ್ಕೊಡ್ಬಹುದು, ಸ್ವಲ್ಪ ಮಾಡ್ಕೊಡ್ಬಹುದು. ಬಟ್ ಮೈ ಪಾಯಿಂಟ್ ಈಸ್ ಡ್ರಾಸ್ಟಿಕ್ ಆಗಿ ಕಡಿಮೆ ಆಗ್ಬಿಟ್ಟದೆ ಅಲೋಕೇಶನ್. ಮುಂದಿನ ವರ್ಷಕ್ಕೆ 22-23ಕ್ಕೆ ಓನ್ಲಿ 70,000 crores ಮಾತ್ರ ಇಟ್ಟಿರೋದು. 20-21ರಲ್ಲಿ 1,11,000 ಕೋಟಿ ಇತ್ತು. 21-22ರಲ್ಲಿ 98,000 ಕೋಟಿ ಇತ್ತು. ಮುಂದಿನ ವರ್ಷಕ್ಕೆ ಅಂದ್ರೆ 22-23ಕ್ಕೆ 70,000 ಕೋಟಿ ಇದೆ. ಅಂದ್ರೆ 41,000 ಕೋಟಿ ಕಡಿಮೆ ಆಗ್ಬಿಡ್ತು 2 ವರ್ಷದಲ್ಲಿ. ಈ ವರ್ಷ 28,000 ಕೋಟಿ ಕಡಿಮೆ ಆಗ್ಬಿಡ್ತು. ದಟ್ ಈಸ್ ದಿ ಅಲೋಕೇಶನ್ ಇನ್ ದಿ ಸೆಂಟ್ರಲ್ ಬಜೆಟ್. ನಾನು ಸೆಂಟ್ರಲ್ ಬಜೆಟ್ ಓದಿದ್ದೀನಿ, ನಾನು ಓದ್ಕೊಂಡು ಹೇಳ್ತಾ ಇದ್ದೀನಿ.